ಸರ್ವರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಹಿಳಾ ಸಬಲೀಕರಣ ಎಂಬ ವಿಷಯದ ಬಗ್ಗೆ 15 ವಾಕ್ಯಗಳಿಗೆ ಮೀರದಂತೆ ಒಂದು ಮಾದರಿ ಪ್ರಬಂಧವನ್ನು ಹೇಗೆ ಬರೆಯಬಹುದು ಎಂಬುದರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ಗಮನಿಸಿ. ಮಹಿಳಾ ಸಬಲೀಕರಣ. ಪ್ರಾರಂಭದಲ್ಲಿ ಪೀಠಿಕೆಯನ್ನು ನಾವು ಬರೆಯುವುದಾದರೆ, ಒಂದು ರಾಷ್ಟ್ರದ ಪ್ರಗತಿಯನ್ನು ಆ ದೇಶದ ಮಹಿಳೆಯರು ಸಾಧಿಸಿರುವ ಪ್ರಗತಿಯಿಂದ ಅಳೆಯಬಹುದು ಎಂಬುದು ಡಾಕ್ಟರ್ BR ಅಂಬೇಡ್ಕರ್ ಅವರ ಮಾತು. ಮಹಿಳಾ ಸಬಲೀಕರಣ ಎಂದರೆ ಮಹಿಳೆಯರು ತಮ್ಮ ಜೀವನದ ನಿರ್ಧಾರಗಳನ್ನು ತಾವೇ ತೆಗೆದುಕೊಳ್ಳುವಂತೆ ಅವರನ್ನು ಶಕ್ತರನ್ನಾಗಿ ಮಾಡುವುದು. ಇದು ಕೇವಲ ಆರ್ಥಿಕ ಸ್ವತಂತ್ರವಲ್ಲ, ಬದಲಿಗೆ ಸಾಮಾಜಿಕ, ರಾಜಕೀಯ ಮತ್ತು ಮಾನಸಿಕವಾಗಿ ಮಹಿಳೆಯರನ್ನು ಸದೃಢಗೊಳಿಸುವ ಪ್ರಕ್ರಿಯೆಯಾಗಿದೆ. ಇದಿಷ್ಟು ಪೀಠಿಕೆಯಾದರೆ, ಇನ್ನು ವಿಷಯದ ನಿರೂಪಣೆ. ಭಾರತದಂತಹ ದೇಶಗಳಲ್ಲಿ ಮಹಿಳೆಯರು ಶತಮಾನಗಳಿಂದ ಪುರುಷ ಪ್ರಧಾನ ವ್ಯವಸ್ಥೆಯಡಿಯಲ್ಲಿ ಶೋಷಣೆಗೆ ಒಳಗಾಗಿದ್ದಾರೆ. ಲಿಂಗ ತಾರತಮ್ಯ, ಬಾಲ್ಯ ವಿವಾಹ, ವರದಕ್ಷಿಣೆ ಪದ್ಧತಿ ಮತ್ತು ಶಿಕ್ಷಣದ ಕೊರತೆಯಿಂದಾಗಿ ಅವರು ಮುಖ್ಯವಾಹಿನಿಯಿಂದ ದೂರ ಉಳಿದಿದ್ದರು. ದೇಶದ ಜನಸಂಖ್ಯೆಯ ಅರ್ಧದಷ್ಟು ಭಾಗವಾಗಿರುವ ಮಹಿಳೆಯರನ್ನು ಅಭಿವೃದ್ಧಿಪಡಿಸದೆ ರಾಷ್ಟ್ರದ ಸಮಗ್ರ ಪ್ರಗತಿ ಅಸಾಧ್ಯ. ಆದ್ದರಿಂದ ಮಹಿಳಾ ಸಬಲೀಕರಣ ಅತ್ಯಂತ ತುರ್ತಾಗಿ ಆಗಬೇಕಾಗಿದೆ. ಇನ್ನು ಮಹಿಳಾ ಸಬಲೀಕರಣದ ಪ್ರಮುಖ ಅಂಶಗಳು ಯಾವುದು ಅನ್ನುವುದನ್ನು ಬರೆಯಬೇಕು. ಮೊದಲನೇದಾಗಿ ಶಿಕ್ಷಣ. ಶಿಕ್ಷಣವೇ ಸಬಲೀಕರಣದ ಮೊದಲ ಮೆಟ್ಟಿಲು. ಒಬ್ಬ ಹುಡುಗನಿಗೆ ಶಿಕ್ಷಣವನ್ನು ನೀಡಿದರೆ ಒಬ್ಬ ವ್ಯಕ್ತಿಗೆ ಶಿಕ್ಷಣ ನೀಡಿದಂತೆ. ಆದರೆ ಒಬ್ಬ ಹುಡುಗಿಗೆ ಶಿಕ್ಷಣ ನೀಡಿದರೆ ಇಡೀ ಕುಟುಂಬಕ್ಕೆ ಶಿಕ್ಷಣ ನೀಡಿದಂತಾಗುತ್ತದೆ. ಆರ್ಥಿಕ ಸ್ವಾತಂತ್ರ್ಯ. ಮಹಿಳೆಯರು ಉದ್ಯೋಗ ಮತ್ತು ಸ್ವಂತ ಉದ್ದಿಮೆಗಳ ಮೂಲಕ ಹಣಕಾಸಿನ ನೆರವು ಪಡೆದಾಗ ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ. 3. ರಾಜಕೀಯ ಭಾಗವಹಿಸುವಿಕೆ. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿ ನೀಡುವ ಮೂಲಕ ಅವರನ್ನು ನಿರ್ಧಾರ ತೆಗೆದುಕೊಳ್ಳುವ ಹಂತಕ್ಕೆ ತರಲಾಗಿದೆ. 4. ಆರೋಗ್ಯ ಮತ್ತು ಸುರಕ್ಷತೆ. ಉತ್ತಮ ಆರೋಗ್ಯ ಸೌಲಭ್ಯಗಳು ಮತ್ತು ದೌರ್ಜನ್ಯ ಮುಕ್ತಿಯ ವಾತಾವರಣವು ಸಬಲೀಕರಣಕ್ಕೆ ಅತ್ಯಗತ್ಯ. ಹೀಗೆ ಮಹಿಳೆಯರ ಏಳಿಗೆಗಾಗಿ ಸರ್ಕಾರವು ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅವುಗಳೆಂದರೆ ಬೇಟಿ ಬಚಾವೋ ಬೇಟಿ ಪಢಾವೋ, ಹೆಣ್ಣು ಮಕ್ಕಳ ರಕ್ಷಣೆ ಮತ್ತು ಶಿಕ್ಷಣಕ್ಕಾಗಿ; ಉಜ್ವಲ ಯೋಜನೆ, ಉಚಿತ ಗ್ಯಾಸ್ ಸಂಪರ್ಕದ ಮೂಲಕ ಆರೋಗ್ಯ ರಕ್ಷಣೆಗಾಗಿ; ಸ್ವಸಹಾಯ ಸಂಘಗಳು, ಸ್ತ್ರೀ ಶಕ್ತಿ ಸಂಘ. ಹೀಗೆ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಸಾಲ ಸೌಲಭ್ಯವನ್ನು ನೀಡಲಾಗುತ್ತಿದೆ. ಮಾತೃವಂದನಾ ಯೋಜನೆ, ಗರ್ಭಿಣಿಯರಿಗೆ ಆರ್ಥಿಕ ನೆರವು. ಇಷ್ಟೆಲ್ಲ ಪ್ರಯತ್ನಗಳ ನಡುವೆಯೂ ಸಮಾಜದಲ್ಲಿ ಇಂದಿಗೂ ಮಹಿಳೆಯರಿನ ಮೇಲಿನ ದೌರ್ಜನ್ಯಗಳು ನಡೆಯುತ್ತಲೇ ಇವೆ. ಸಮಾನ ಕೆಲಸಕ್ಕೆ ಸಮಾನ ವೇತನ ಸಿಗದಿರುವುದು, ಹೆಣ್ಣು ಭ್ರೂಣ ಹತ್ಯೆ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡದಿರುವುದು, ವರದಕ್ಷಿಣೆ ಕಿರುಕುಳ, ಸುರಕ್ಷತೆಯ ಕೊರತೆ, ಹೆಣ್ಣು ಅಡುಗೆ ಮನೆಗೆ ಸೀಮಿತ ಎಂಬ ಸಂಕುಚಿತ ಮನೋಭಾವ ಮುಂತಾದವು ಮಹಿಳೆಯ ಪ್ರಗತಿಗೆ ಇಂದಿಗೂ ಅಡೆತಡೆಗಳಾಗಿವೆ. ಇನ್ನು ಉಪಸಂಹಾರವನ್ನು ಬರೆಯುವುದಾದರೆ, ಮಹಿಳಾ ಸಬಲೀಕರಣ ಎಂದರೆ ಕೇವಲ ಮಹಿಳೆಯರಿಗೆ ಹಕ್ಕುಗಳನ್ನು ನೀಡುವುದಲ್ಲ, ಬದಲಿಗೆ ಅವರ ಹಕ್ಕುಗಳನ್ನು ಚಲಾಯಿಸಲು ಅವರಿಗೆ ಪೂರಕವಾದ ಪರಿಸರವನ್ನು ನಿರ್ಮಿಸಿಕೊಡುವುದು. ಮಹಿಳೆಯು ಸಬಲೆ ಆದಾಗ ಮನೆ, ಸಮಾಜ ಮತ್ತು ಇಡೀ ದೇಶವು ಅಭಿವೃದ್ಧಿಯ ಹಾದಿಯಲ್ಲಿ ಸಾಗುತ್ತದೆ. ಹೆಣ್ಣು ಮಗುವನ್ನು ಗೌರವಿಸುವುದು ಮತ್ತು ಅವಳಿಗೆ ಸಮಾನ ಅವಕಾಶ ನೀಡುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಹೀಗೆ ಮಹಿಳಾ ಸಬಲೀಕರಣ ಎಂಬ ವಿಷಯವನ್ನು ಪ್ರಬಂಧಕ್ಕಾಗಿ ನೀಡಿದ ಸಂದರ್ಭದಲ್ಲಿ ನೀವು ಈ ರೀತಿಯಲ್ಲಿ ಪೀಠಿಕೆ, ವಿಷಯ ನಿರೂಪಣೆ, ಮಹಿಳಾ ಸಬಲೀಕರಣ ಹೇಗೆ ಆಗಬೇಕು, ಅದಕ್ಕೆ ಸರ್ಕಾರ ತಂದಿರುವಂತಹ ಯೋಜನೆಗಳು ಯಾವುದು, ಹಾಗೆಯೇ ಇದರ ಉಪಸಂಹಾರವನ್ನು ಬರೆದಲ್ಲಿ ನಿಮಗೆ ಪೂರ್ಣ 5 ಅಂಕಗಳು ಲಭಿಸುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪ್ರಬಂಧದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.